ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನಪ್ಪ. ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸ್ತೇವೆ. ಮತ್ತೊಂದು ತಿಂಗಳು ಮೊದಲನೇ ವಾರ ನನ್ನ ಸನ್ನದಿಯಲ್ಲಿ ಸೇರಿ ಬರುವ ಹಾಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ವಂದನೆ ಸ್ವಾಮಿ. ಈ ದಿನ ವಾಕ್ಯಕ್ಕಾಗಿ ನಾವು ಹೋಗುತ್ತಿರುವಾಗ ಪರಿಶುದ್ಧಾತ್ಮ ದೇವರೇ, ನೀವು ನಮ್ಮೊಟ್ಟಿಗಿದ್ದು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ನಿನ್ನ ಮಾತಿಗೆ ಅನುಸಾರವಾಗಿ ನಾವು ಜೀವಿಸುವಂತೆ ದೇವರೇ ನಿನ್ನೆ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಈ ಮಾತುಗಳು ಕೇಳುವುದು ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಿ ಅವ್ರಿಗೆ ಬೇಕಾದಂತ ಆಶೀರ್ವಾದ ಹೊಂದಿಕೊಳ್ಳುತ್ತೆ. ಈ ವಾಕ್ಯದ ಮುಖಾಂತರ ನೀವೇ ಮಾತನಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಥ್ಯಾಂಕ್ ಯು. ದೇವರ ನಾಮ ಸ್ತೋತ್ರವಾಗಲಿ. ಕಳೆದ ಒಂದು ವಾರದಲ್ಲಿ ಕೂಡ ನಾವು 91ನೇ ಕೀರ್ತನೆ 14ನೇ ವಚನ ಮೊದಲನೇ ಭಾಗ ನಾವು ಧ್ಯಾನ ಮಾಡಿದ್ವಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು ಎಂದಾಗಿ. ದೇವರಲ್ಲಿ ಯಾರು ಆಸಕ್ತಿಯುಳ್ಳವರಾಗಿ ಆಗಿರ್ತಾರೋ ಅವರನ್ನು ಯಾವ ಯಾವ ರೀತಿಯಲ್ಲಿ ರಕ್ಷಿಸ್ತಾನೆಂಬುದಾಗಿ ನಾವು ಕಂಡುಕೊಂಡಿವಿ. ಅದೇ ವಚನದಲ್ಲಿ 2ನೇ ಭಾಗ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ನನ್ನ ನಾಮವನ್ನು ಅರ್ಥವನಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ಈ ಒಂದು ಭಾಗದಲ್ಲಿ 2 ಸಂದೇಶಗಳನ್ನು ನಾವು ಕೇಳೋಣ. ಮೊದಲನೇ ಸಂದೇಶವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯೇಸು, ಇವತ್ತಿನ ವಾಕ್ಯಾಂಶ ಏನಂದ್ರೆ, ಯೇಸು ನಿನ್ನನ್ನ ಉದ್ಧರಿಸಬೇಕಾ? ಯೇಸು ನಿನ್ನನ್ನ ಉದ್ಧರಿಸಬೇಕಾ? ಇಲ್ಲೇ ವಚನ ಏನ್ ಹೇಳ್ತದೆ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅಂದ್ರೆ ಯಾರು ಯೇಸು ಕ್ರಿಸ್ತನ ನಾಮವನ್ನು ಅರಿತುಕೊಂಡಿರ್ತಾರೋ ಅವ್ರನ್ನ ಆತನ ಉದ್ಧರಿಸ್ತಾನೆ. ನಾವು 34ನೇ ಕೀರ್ತನೆಯಲ್ಲಿ 8ನೇ ವಚನ ನೋಡುವಾಗ, 34ನೇ ಕೀರ್ತನೆ 8ನೇ ವಚನದಲ್ಲಿ ಏನ್ ಹೇಳುತ್ತೆ? ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಆಮೆನ್. ನೋಡ್ರಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಸರ್ವೋತ್ತಮ ದೇವರಿಗೆ ಅನೇಕ ಹೆಸರುಗಳಿದೆ. ಅದರಲ್ಲಿ ಸರ್ವೋತ್ತಮ ಅಂದರೆ ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಉದಾಹರಣೆ, ಯೇಸು ಅಂದ್ರೆ ರಕ್ಷಕನು, ಇಮಾನುವೇಲನ್ ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ, ಎಲ್ಶಡಾಯ್ ಎಂದರೆ ಸರ್ವಶಕ್ತನಾದ ದೇವರು ಅಂತ ಈ ರೀತಿ ದೇವರ ಹೆಸರುಗಳನ್ನು ಯಾರು ಅರ್ಥಕೊಂಡಿರ್ತಾರೋ, ಆತ ನಾಮವನ್ನು ಯಾರು ಅರ್ಥಕೊಂಡಿರ್ತಾರೋ ಅವ್ರನ್ನ ಏನ್ ಮಾಡ್ತಾನೆ? ಅಭಿವೃದ್ಧಿ ಪಡಿಸ್ತಾನೆ. ಉದ್ಧರಿಸುತ್ತಾನೆ ಅಂದ್ರೆ ಅಭಿವೃದ್ಧಿ ಪಡಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ಖಂಡಿತವಾಗ್ಲೂ ನಮ್ಮ ದೇವರು ಸರ್ವೋತ್ತಮನು ಎಂಬುದಾಗಿ ಯಾವ ರೀತಿ ತಿಳ್ಕೊಳ್ಬೇಕಂದ್ರೆ ಅನುಭವದಿಂದ ತಿಳ್ಕೊಳ್ಬೇಕು. ಪ್ರತಿದಿನ ನಾವು ಹಿಂದಿನ ದಿನಗಳಲ್ಲಿ ಹೆಂಗಿದ್ದೀವಿ, ಇವತ್ತು ಹೆಂಗಿದ್ದೀವಿ ಮತ್ತು ಇನ್ನು ಮುಂದಕ್ಕೆ ಹೆಂಗಾಗ್ತೀವಿ ಅಂತ ಹೇಳಿ ಒಂದೊಂದು ದಿನ ದೇವರು ಮಾಡುವಂತ ಉಪಕಾರ ನೆನೆಸಿ ದೇವರು ನಮ್ಮನ್ನೊಟ್ಟಿಗಿದ್ದು ನಮ್ಮನ್ನು ನಡೆಸುವಂತ ವಿಧಾನಗಳ ಬಟ್ಟಿ ನಮ್ಮ ಅನುಭವದಿಂದ ಆತನನ್ನ ತಿಳ್ಕೊಳ್ಬೇಕು. ಅನೇಕರು ಏನು ಇಲ್ಲದಂತ ಆಗಿದ್ದು ದೇವರ ಸನ್ನಿಧಿಯಲ್ಲಿ ಬಂದಾಗ ಆ ಯೇಸು ಎಂಬ ನಾಮವನ್ನು ಅರಿತುಕೊಂಡು ಜೀವಿಸುವಾಗ ಆತನೇನ್ ಮಾಡ್ತಾನೆ? ಇಮಾನುವೇಲನಾಗಿ ಹತ್ತಿರ ಬಂದು ಸರ್ವಶಕ್ತನಾಗಿ ಅವರೆಲ್ಲ ಕೊರತೆಗಳನ್ನು ನೀಗಿಸುತ್ತಾ ಯೆಹೋವ ಈರೆಯಾಗಿ ಎಲ್ಲವನ್ನು ಒದಗಿಸಿಕೊಡುತ್ತಾ ಅವರು ಉದ್ಧರಿಸುತ್ತಾನೆ. ಹಾಗಾಗಿ ಆತನು ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ಆ ಸರ್ವೋತ್ತಮನೆಂದು ಅನುಭವವನ್ನು ತಿಳಿದುಕೊಂಡ್ರೆ ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಹಲ್ಲೆಲೂಯ. ದೇವರನ್ನು ಯಾರು ಆಶ್ರಯಿಸಿಕೊಂಡಿರ್ತಾರೋ ಅವರಷ್ಟು ಧನ್ಯರು ಯಾರು ಇಲ್ಲ, ಅವರಷ್ಟು ಧನ್ಯರು ಯಾರು ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅಂತ ದೇವರನ್ನ ಆಶ್ರಯಿಸಿಕೊಂಡು ದೇವರ ಮಕ್ಕಳಾಗಿ, ದೇವರ ಮಗನಾಗಿ, ಮಗಳಾಗಿ ಜೀವಿಸುವಂತವರಿಗೆ ಸಮಸ್ಯೆಗಳು ಬರ್ತವೆ. ಸಮಸ್ಯೆಗಳು ಬಂದ್ರು ಎಲ್ಲಾ ಸಮಸ್ಯೆಗಳಿಂದ ಆತನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ಮಧ್ಯದಲ್ಲಿ ನಮ್ಮ ಪ್ರಾರ್ಥನಾ ಆನ್ಲೈನ್ ಮುಖಾಂತರ ಪ್ರಾರ್ಥನೆಗಳಲ್ಲಿ ಅನೇಕರು ನಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಏನಂದ್ರೆ ಸಾಲಕ್ಕಾಗಿ ಬಿಡುಗಡೆ ಪ್ರಾರ್ಥನೆ ಮಾಡ್ರಿ. ನಮ್ಮ ಮಗ ಸಾಲಕ್ಕೆ ಸಿಕ್ಕಾಕೊಂಡು ಕಟ್ಟಕ್ಕಾಗದೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮತ್ತೆ ನಿನ್ನೆ ಒಂದು ದಿವಸದಲ್ಲಿ ಒಬ್ಬರು ಒಂದು ಆಟೋ ಕಂತಗಳು ಕಟ್ಟಿಲ್ಲ ಅಂತ ಹೇಳಿ ಆಟೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ.
ಅವರು ಎಷ್ಟೋ ದುಃಖದಿಂದ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಈ ರೀತಿ ಅನೇಕರು ಸಾಲಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಸಾಲಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಸಾಲದಿಂದ ಹೊರಗೆ ಬರುವಂತೆ ಪ್ರಾರ್ಥನೆ ಮಾಡ್ರಿ. ಖಂಡಿತ ದೇವರು ಸಾಲದಿಂದ ಬಿಡುಗಡೆ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸಾಲಗಳಿಂದ ಬಿಡುಗಡೆ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡ್ರಿ, ನಾವು 2 ಅರಸು 4ನೇ ಅಧ್ಯಾಯದಲ್ಲಿ 2 ಅರಸು 4ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು ನೋಡುವಾಗ ಇಲ್ಲಿ 1ರಿಂದ 7 ವಚನಗಳಲ್ಲಿ ಒಂದು ದೇವರ ಸೇವಕನ ಹತ್ರ ಬಂದು ಒಬ್ಬ ದೇವರ ಸೇವಕನ ಕುಟುಂಬ ಆತನ ಬೇಡುವಂಥದ್ದು, ಆತನ ಕೇಳಿಕೊಳ್ಳುವಂಥದ್ದು ಇಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ನೋಡ್ರಿ, ಒಂದು ಮಾತು 1-2 ವಚನ ಓದ್ರಿ. ಒಂದು ದಿವಸ ಪ್ರವಾದಿ ಮಂಡಳಿಯಲ್ಲೊಬ್ಬನ ಹೆಂಡತಿಯು ಎಲಿಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು. ಸಾಕು. ಇಲ್ಲಿ ನೋಡ್ರಿ, ಒಬ್ಬ ದೈವ ಕುಟುಂಬ, ಒಬ್ಬ ಸೇವಕನ ಕುಟುಂಬ ಕಾರಣಾಂತರಗಳಿಂದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಆತನು ಸಾಲ ಮಾಡ್ತಾನೆ. ಸಾಲ ಮಾಡುವಾಗ ಏನ್ ಮಾಡ್ತಾರೆ? ಸಾಲ ಮಾಡಿ ಅಕಾಲಿಕವಾಗಿ ಆತನು ಮರಣ ಹೊಂದಿ ಬಿಡ್ತಾನೆ. ಮರಣ ಹೊಂದಿದಾಗ ಆ ಸಾಲ ಕೊಟ್ಟವರು ಸುಮ್ಮನೆ ಬಿಡ್ಲಿಲ್ಲ. ಆತನು ಸಾಲ ಕೊಟ್ಟ ಸಾಲಗಾರನು ಬಂದು ಆಕೆ ಹತ್ರ ರಿಕ್ವೆಸ್ಟ್ ಒಂದು ಕಟ್ಟಪ್ಪಣೆ ಮಾಡ್ತಾ ಇದ್ದ, ನೋಡು, ನಿಮ್ಮ ಯಜಮಾನರು ಮಾಡಿದಂತ ಸಾಲ ತೀರ್ಸು, ಇಲ್ಲಾಂದ್ರೆ ನೀನ್ 2 ಮಕ್ಕಳನ್ನು ತಗೊಂಡೋಗಿ ನಾನು ಜೀತಕ್ಕೆ ಹಾಕೊಳ್ತೀನಿ ಅಂತ ಅವನು ವಾರ್ನಿಂಗ್ ಕೊಟ್ಟೋಗಿರ್ತಾನೆ. ಈ ಐಕೆಗೆ ಒಂದು ತರ ನೋವು. ಯಾಕಂದ್ರೆ ಒಂದು ಕಡೆ ತನ್ನ ಯಜಮಾನರು ಕಳ್ಕೊಂಡಿದ್ದಾಳೆ, ಮತ್ತೊಂದು ಕಡೆ ಸಾಲಗಾರ ಬಂದು ಪೀಡಿಸಿ ನಿನ್ನ ಮಕ್ಕಳು ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಇವು ಉಪ್ಪಟ್ಟಿಗಳಾಗ್ಬಿಡ್ತಾಳೆ, ಅನಾಥಳಾಗ್ಬಿಡ್ತಾಳೆ. ಅಂತ ಸಂದರ್ಭದಲ್ಲಿ ಆಕೆ ಏನ್ ಮಾಡ್ತಾಳೆ ಅಂದ್ರೆ, ನೇರವಾಗಿ ದೇವರ ಸೇವಕರ ಹತ್ರ ಹೋಗ್ತಾರೆ. ನೇರವಾಗಿ ದೇವರ ಸೇವಕರ ಹತ್ರ ಹೋಗಿ ಆತನ ಹತ್ರ ಏನೋ ಭಿನ್ನಹ ಮಾಡ್ತಾ ಇದ್ದಾಳೆ. ಅಯ್ಯ, ಹೀಗೆ ನಿನ್ನ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ನಿನ್ನ ಜೊತೆ ಸೇವಕನಾಗಿ ನನ್ನ ಯಜಮಾನರ ಸೇವೆ ಮಾಡ್ತಿದ್ದರು. ಕಾರಣದಿಂದ ಅವ್ರು ಮರಣ ಹೊಂದಿದ್ರು ಮತ್ತು ಕಾರಣಾಂತರದಿಂದ ಸಾಲಗಾರ ಸಾಲ ಮಾಡಿದ್ದ, ಸಾಲ ತೀರಿಸಲಾರದೆ ಸತ್ತು ಹೋಗ್ಬಿಟ್ಟ. ಸಾಲಗಾರ ಬಂದು ನನ್ನ ಮಕ್ಕಳನ್ನ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರಯ್ಯ. ಈ ಗಂಡನ್ ಕಳ್ಕೊಂಡಿದ್ದೀನಯ್ಯ, ಈ ಮಕ್ಕಳು ಕಳ್ಕೊಂಡು ನಾನು ಒಂಟಿಗಳಾಗಿ ಜೀವಿಸಕ್ಕೆ ಆಗಲ್ಲಯ್ಯ. ಏನಾದ್ರೂ ಒಂದು ಸಹಾಯ ಮಾಡ್ರಿ, ನಾ ಏನ್ ಮಾಡ್ಬೇಕು ನನಗೆ ತಿಳಿಸ್ಕೊಡ್ರಿ. ಬದುಕುವ ದಾರಿ, ಸಾಲದಿಂದ ಹೊರಬರುವಂತ ದಾರಿ ಮಾರ್ಗವನ್ನು ನಾನು ತೋರಿಸ್ಕೊಡಯ್ಯ ಅಂತ ಆ ಹೆಣ್ಣು ಅಪ್ಪ ಏನ್ ಮಾಡ್ತಾ ಇದೆ, ದೇವರ ಸೇವಕರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಒಂದು ಸಲಹೆಗಳು ಕೇಳ್ತಾ ಇದ್ದಾಳೆ. ನಾನು ಏನ್ ಮಾಡ್ಬೇಕು, ನನಗೂ ಮಾರ್ಗ ಇಲ್ಲ, ನನಗೊಂದು ಮಾರ್ಗ ತೋರಿಸು ಅಂತೇಳಿ. ಆ ದೇವರ ಸೇವಕರು ಏನ್ ಹೇಳ್ತಾ ಇದ್ದಾನಂದ್ರೆ, 2ನೇ ವಚನದಲ್ಲಿ ನೋಡುವಾಗ, ಎಲಿಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ್ಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ನೋಡ್ರಿ, ಅಲ್ಲಿ ಏನ್ ಹೇಳ್ತಾ ಇದಂದ್ರೆ, ಅಮ್ಮ ನೀನ್ ಬಂದಿದ್ಯಾ ಕರೆಕ್ಟು, ನಿನ್ನ ಕಷ್ಟ ನನ್ನ ಹತ್ರ ಹೇಳ್ತಾ ಇದ್ಯಾ ಕರೆಕ್ಟು, ಆದ್ರೆ ನಾನು ನಿನ್ಗೇನು ಮಾಡಬೇಕೆನ್ನುತ್ತಿ, ನನ್ನಿಂದ ನಿನ್ಗೆ ಏನು ಸಹಾಯ ಬೇಕಾಗ ಅಂತ ಹೇಳ್ತಾ ಇದೀಯ, ನಿನ್ನ ಮನೆಯಲ್ಲಿ ಏನು ಇರುತ್ತೆ ಅಂತ ಕೇಳ್ತಾ ಇದ್ದಾನೆ. ನಾನು ನಿನಗೆ ಏನು ಮಾಡಬೇಕು ಮತ್ತು ನಿನ್ನ ಮನೆಯಲ್ಲಿ ಏನಿದೆ ಅಂತ ಕೇಳುವಾಗ, ಅಯ್ಯ ನನ್ನ ಮನೆಯಲ್ಲಿ ಏನು ಕನಿಷ್ಠ ಅಕ್ಕಿ ಇಲ್ಲ, ಹಸಿಟ್ಟು ಇಲ್ಲ, ಬೇರೆ ಯಾವ ಪದಾರ್ಥನೂ ಇಲ್ಲ, ಒಂದು ಸ್ವಲ್ಪ ಒಂದು ಮಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಅದನ್ನ ಬಿಟ್ರೆ ನನ್ನ ಮನೆಯಲ್ಲಿ ಏನು ಇಲ್ಲ. ಏಲಿಯ ಚಾರತ್ತ ಸಿ ಹತ್ರ ಬಂದಾಗ ಆಕೆಯಲ್ಲಾದ್ರೂ ಸ್ವಲ್ಪ ಹಿಟ್ಟು ಎಣ್ಣೆ ಇತ್ತು, ಇಲ್ಲಿ ಹಿಟ್ಟು ಇಲ್ಲ, ಬರೀ ಎಣ್ಣೆ ಸ್ವಲ್ಪ ಇದೆ, ನನ್ನ ಹತ್ರ ಬರೀ ಸ್ವಲ್ಪ ಎಣ್ಣೆ ಇದೆ ಅಂತ ಹೇಳುವಾಗ ಆ ಎಲಿಷನು ಆ ದೇವರ ಸೇವಕರು ಹೇಳ್ತಾ ಇದ್ದಂತೆ, ಒಂದು ಕೆಲಸ ಮಾಡು, ಸ್ವಲ್ಪ ಎಣ್ಣೆ ಇದೆಯಾ, ದೇವ್ರ ಸ್ತೋತ್ರಮ್ಮ, ದೇವರು ಆ ಸ್ವಲ್ಪ ಎಣ್ಣೆಯಲ್ಲೇ ಬೇಕಾದ್ರೆ ದೊಡ್ಡ ಅದ್ಭುತಗಳು ಮಾಡಬಲ್ಲನು ಎಂಬುದಾಗಿ ತಿಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಹೋಗಿ ಒಂದು ಕೆಲಸ ಮಾಡು,
ನಿನ್ನ ಮನೆ ಸುತ್ತಲೂ ಇರುವಂತ ಎಲ್ಲ ಮನೆಗಳಲ್ಲಿ ಖಾಲಿ ಪಾತ್ರೆಗಳು ಇಸ್ಕೊಂಡು ಬಾ. ಏನು? ಖಾಲಿ ಪಾತ್ರೆಗಳು ಇಸ್ಕೊಂಡು ಬಂದು ನೀನು ಮನೆಯಲ್ಲಿ ಇಟ್ಕೊಂಡು ಬಾಗಿಲು ಮುಚ್ಚಿಬಿಡು. ನಿನ್ನ ಮಕ್ಕಳು ನೀನು 3 ಜನ ಒಳಗೆ ಸೇರ್ಕೊಂಡು ಬಾಗಿಲು ಮುಚ್ಚಿಬಿಟ್ಟು ಪ್ರಾರ್ಥನೆ ಮಾಡಿ ಆ ಸ್ವಲ್ಪ ಎಣ್ಣೆನ ಪಾತ್ರೆಗಳು ಒಯ್ಯಿ. ಆಕೆ ಪಾತ್ರೆಗಳೆಲ್ಲ ಇಸ್ಕೊಂಡು ಬಂದು ಮನೆ ತುಂಬಿಸ್ಕೊಂಡು ಬಾಗಿಲಾಗ್ಬಿಟ್ಟು ಪ್ರಾರ್ಥನೆ ಮಾಡಿ ಆ ಎಣ್ಣೆಯನ್ನ ತೆಗೆದುಕೊಂಡು ಹಿಂಗೆ ಪಾತ್ರೆಯಲ್ಲಿ ಒಯ್ತಾ ಇದ್ರೆ ಇರೋದು ಸ್ವಲ್ಪ ಎಣ್ಣೆ ಬರ್ತಾನೇ ಇದೆ, ಬರ್ತಾನೇ ಇದೆ, ಬರ್ತಾನೇ ಇದೆ. ಆಕೆ ಒಯ್ತಾ ಇದ್ದಾಳೆ. 2 ಮಕ್ಕಳು, ಒಬ್ಬನು ಖಾಲಿ ಪಾತ್ರೆ ತಂದಿರ್ತಾ ಇದ್ದಾನೆ, ಇನ್ನೊಬ್ಬನು ತುಂಬಿದ ಪಾತ್ರೆ ಎತ್ಕೊಂಡು ಪಕ್ಕಕ್ಕೆ ಇಡ್ತಾ ಇದ್ದಾನೆ. ಒಬ್ಬನು ಖಾಲಿ ಪಾತ್ರೆ ತಂದಿರ್ತಾ ಇದ್ದಾನೆ, ಇನ್ನೊಬ್ಬನು ತುಂಬಿದ ಪಾತ್ರೆ ಪಕ್ಕಕ್ಕೆ ಇಡ್ತಾ ಇದ್ದಾನೆ. ಈಕೆ ಒಯ್ತಾನೆ ಇದ್ದಾಳೆ. ಇಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ದಾರೆ. ಆ 3 ಜನ ಕೆಲಸ ಮಾಡಿ ಎಲ್ಲ ಖಾಲಿ ಪಾತ್ರೆಗಳೆಲ್ಲ ಖಾಲಿ ಆಗೋಯ್ತು. ಅಮ್ಮ ಖಾಲಿ ಪಾತ್ರೆ ಆಗೋಯ್ತು, ಖಾಲಿ ಪಾತ್ರೆ ಇಲ್ಲ ಅಂತ ಹೇಳಿದ ತಕ್ಷಣ ಎಣ್ಣೆ ಉಕ್ಕೋದು ನಿಂತೋಯ್ತು. ಹಲ್ಲೆಲೂಯಾ. ಅಂದ್ರೆ ದೇವರು ಸರ್ವಶಕ್ತನು. ಆ ನಾಮವನ್ನ ಯಾರು ಅರ್ಥಕೊಂಡಿರ್ತಾರೋ ಅವ್ರನ್ನ ಆಶೀರ್ವದಿಸಲ್ಪಡ್ತಾನೆ. ಯೇಸು ಸ್ವಾಮಿ ಸುವಾರ್ತೆ ಸಾರುವಂತ ಸಂದರ್ಭದಲ್ಲಿ 5 ರೊಟ್ಟಿ 2 ಮೀನು ಎಷ್ಟು 1,000 ಜನಕ್ಕೆ? 5,000 ಜನರು ಪುರುಷರು ಅಂತಿದೆ. ಸಭೆಗಳಲ್ಲಿ ಸ್ತ್ರೀಯರು ಹೆಚ್ಚಾಗಿ ಬಂದಿರ್ತಾರೆ, ಪುರುಷರು ಕಮ್ಮಿ ಬಂದಿರ್ತಾರೆ, ಮತ್ತು ಮಕ್ಕಳು ಸ್ವಲ್ಪ ಜನ ಬಂದಿರ್ತಾರೆ. ಹಾಗಾಗಿ ಪುರುಷರೇ 5,000 ಜನ ಅಂದ್ರೆ ಸ್ತ್ರೀಯರು ಮಕ್ಕಳು ಇನ್ನೂ ಎಷ್ಟು 1,000 ಜನ ಇರ್ತಾರೆ. ಹೆಚ್ಚು ಕಡಿಮೆ 20,000 ಜನ ಮೇಲ್ಪಟ್ಟಿದ್ದಾರೆ. 20,000 ಜನಕ್ಕೆ 5 ರೊಟ್ಟಿ 2 ಮೀನು ಹಂಚಿ ಉಳಿದಿದ್ದು ಇನ್ನು 12 ಪುಟ್ಟಿ ಉಳಿತು. ಹಾಗಾಗಿ ಪ್ರಿಯರೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಮ್ಮ ದೇವರು ಯಾರು? ಯೆಹೋವ ಈರೇ, ಒದಗಿಸುವಂತ ದೇವರು. ಯೇಸು ಕ್ರಿಸ್ತನ ಅರ್ಥಕೊಂಡುವಾಗ ಆತನು ಏನಾಗಿರ್ತಾನಂತೆ? ಸರ್ವಶಕ್ತನಾಗಿ ನಿನಗೆ ಅಗತ್ಯಗಳನ್ನು ಪೂರೈಸುವ ಆತನಾಗಿದ್ದಾನೆ. ಈ ದೇವರ ಸೇವಕರ ಹತ್ರ ಆ ಸ್ತ್ರೀ ಬಂದು ಬೇಡಿಕೊಳ್ಳುವಾಗ, ನಾನು ನಿನಗೆ ಏನ್ ಮಾಡ್ಬೇಕನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತೆ? ಸ್ವಾಮಿ, ನನ್ನ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ನಾನು ಹೇಳಿದ ಕೆಲಸ ಮಾಡು. ಆಕೆ ಏನು ಹೇಳಲಿಲ್ಲ, ರಾಂಗ್ ಆನ್ಸರ್ ಹೇಳಿಲ್ಲ. ಏನು ಹೇಳಿದ್ಲು? ಹೋಗಿ ಖಾಲಿ ಪಾತ್ರೆ ಇಸ್ಕೊಂಡು ಬಾ, ಆ ಎಣ್ಣೆ ಒಯ್ಯಿ. ಆಕೆ 2ನೇ ಮಾತು ಹೇಳಲಿಲ್ಲ. ಖಾಲಿ ಪಾತ್ರೆಗಳಲ್ಲಿ ಇರೋ ಇಷ್ಟು ಎಣ್ಣೆ ತಗೊಂಡು ಒಯ್ದ್ರೆ ಅದೇನು ಡಬಲ್ ಆಗ್ಬಿಡ್ತದ, ತ್ರಿಬಲ್ ಆಗುತ್ತಾ ಅಂತ ಏನು ಕೇಳಲಿಲ್ಲ. ಅಂದ್ರೆ ನಂಬಿಕೆ. ದೇವರೇನ್ ಹೇಳ್ತಾನೆ? ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣುವಿ ಅಂತ ಹೇಳ್ತಾರೆ. ಹಾಗಾಗಿ ಆಕೆ ಸೇವಕರು ಹೇಳಿದ ಮಾತಿನ ಪ್ರಕಾರ ಹೋಗಿ ಆ ಕ್ರಿಯೆಗಳ ಮುಖಾಂತರ ಮಾಡಿದಾಗ ಆ ಎಣ್ಣೆ ಉಕ್ಕಿ ಬಂತು. ಆ ದೇವರು ಆ ಎಣ್ಣೆಯನ್ನು ಉಕ್ಕಿಸಿದ. ಮತ್ತೆ ಅದೆಲ್ಲ ತುಂಬ ಆದ್ಮೇಲೆ ಸೇವಕರ ಹತ್ರನೇ ಬರ್ತದೆ, ಅಯ್ಯ ನೀನ್ ಹೇಳಿದ ಪ್ರಕಾರ ಮಾಡಿದೆ, ಪಾತ್ರೆಗಳೆಲ್ಲ ತುಂಬಿದೆ, ಮತ್ತೆ ಪಾತ್ರೆ ತುಂಬಿದ ಮೇಲೆ ಎಣ್ಣೆ ಉಕ್ಕೋದು ನಿಂತೋಯ್ತು. ಆಯ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಈಗ ಹೋಗಿ ನೀನು ಎಣ್ಣೆ ಮಾಡು, ಎಣ್ಣೆ ವ್ಯಾಪಾರ ಮಾಡು. ನೀನು ನಿನ್ನ ಮಕ್ಕಳು ಎಣ್ಣೆ ವ್ಯಾಪಾರ ಮಾಡಿ ಸಾಲ ಎಷ್ಟಿದೆ ಆ ಸಾಲ ತೀರಿಸಿಬಿಡ್ರಿ, ಮಿಕ್ಕಿದ್ದು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ರಿ. ಪ್ರಿಯ ನನ್ನ ಸಹೋದರರೇ, ಅವನು ನನ್ನ ನಾಮವನ್ನು ಅರ್ಥವನಾಗಿರೋದ್ರಿಂದ ಅವನನ್ನು ಉದ್ಧರಿಸುವನು. ಯಾರು ದೇವರ ನಾಮವನ್ನು ಅರ್ಥಕೊಂಡಿರ್ತಾರೋ ಅವ್ರನ್ನ ಎಷ್ಟು ಸಾರಿ ಅವನು ಕೆಳಗೆ ಬಿದ್ರು, ಎಷ್ಟು ಸಾರಿ ಅವನು ಸೋತೋದ್ರು, ದೇವರ ಮೇಲೆ ಕೆತ್ತವಾತನಾಗಿದ್ದಾನೆ. ದೇವರು ಮೇಲೆ ಕೆತ್ತವಾತನಾಗಿದ್ದಾನೆ. ಇಲ್ಲಿ ಆ ಸಾಲ ಮಾಡಿ ಯಜಮಾನ್ ತೀರೋಗಿದ್ದಾರೆ, ಸಾಲಗಾರರು ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಆ ಸ್ತ್ರೀ ಮಾಡಿದ್ದೇನು? ದೇವರ ಸೇವಕರ ಹತ್ರ ಹೋಗಿ ಸಲಹೆ ಕೇಳಿದ್ರು, ನಾನೇನ್ ಮಾಡ್ಬೇಕು? ಆಗ ದೇವರ ಸೇವಕರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಮಾಡಿದ್ರು. ಅಲ್ಲೇನಾಯ್ತು? ಸಾಲಗಳಿಂದ ಬಿಡುಗಡೆ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದಿಲ್ಲ. ಜ್ಞಾನೋಕ್ತಿ 22:7 ವಚನ ಏನ್ ಹೇಳ್ತಾರೆ? ಜ್ಞಾನೋಕ್ತಿ 22ನೇ ಅಧ್ಯಾಯ 7ನೇ ವಚನ. ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ನೋಡ್ರಿ, ಬಲ್ಲಿದನು
ಬಡವನಿಗೆ ಒಡೆಯ. ಬಡವನಿಗೆ ಒಡೆಯ ಅಂದ್ರೆ ಇರುವಂತವನು, ಸಾಹುಕಾರನು ಏನ್ ಮಾಡ್ತಾನೆ, ಇರುವಂತವನು ಇಲ್ಲದವನಿಗೆ ಯಜಮಾನನಾಗಿರ್ತಾನೆ. ಬಲ್ಲಿದನು ಬಡವನಿಗೆ ಒಡೆಯ ಅಂದ್ರೆ, ಬಲ್ಲಿದನಂದ್ರೆ ಹಣ ಆಸ್ತಿ ಐಶ್ವರ್ಯಗಳಿರುವಂತವನು ಅವನೇನಾಗಿರ್ತಾನೆ, ಬಡವನಿಗೆ ಒಡೆಯ ಅಂದ್ರೆ ಬಡವನಿಗೆ ಯಜಮಾನನಾಗಿರ್ತಾನೆ. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಯಾರು ಸಾಲ ಮಾಡ್ತಾರೋ ಸಾಲ ಕೊಟ್ಟವನಿಗೆ ಅಡಿಯಾಳಾಗಿರ್ಬೇಕಾಗುತ್ತೆ. ಸಾಲ ಕೊಟ್ಟವನು ಅರ್ಧ ರಾತ್ರಿಯಲ್ಲಿ ಕರೆದ್ರು ಎದ್ದು ಹೋಗ್ಬೇಕಾಗುತ್ತೆ. ಹೆಂಡತಿ ಪಕ್ಕದಲ್ಲಿ ಮಲಗಿದ್ರು ಬಾಂದ್ರೆ ಎದ್ದು ಹೋಗ್ಬೇಕಾಗುತ್ತೆ. ಇನ್ನು ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕಾದ್ರೂ ಬಾಂದ್ರೆ ಎದ್ದು ಹೋಗ್ಬೇಕಾಗುತ್ತೆ. ಹಾಗಾಗಿ ಪ್ರಿಯರೇ, ನಾವು ಪ್ರತಿಯೊಬ್ಬರು, ಇಡೀ ದೇಶನ ಸಾಲ ಇದೆ, ಅದು ಮುಖ್ಯ ಅಲ್ಲ. ನಾವೇನ್ ಮಾಡ್ಬೇಕಂದ್ರೆ ನಾವು ಜಾಣರಾಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು. ಒಂದೊಂದು ಸಾಲ ಮಾಡುವಂತ ಅವಶ್ಯಕತೆ ಬಂದೇ ಬರ್ತದೆ. ಸಾಲ ಮಾಡಲೇಬೇಕಾಗುತ್ತೆ. ಆದರೆ ಮಾಡುವಾಗ ನಾವೇನ್ ಮಾಡ್ಬೇಕು, ದೇವ್ರಿಗೊಂದು ಪ್ರಾರ್ಥನೆ ಮಾಡ್ಬೇಕು. ದೇವರೇ, ಇಂಥ ಸಮಸ್ಯೆ ಇದೆ, ನಾನು ಸಾಲ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಸಾಲ ಮಾಡ್ತೀನಿ, ಮತ್ತು ಅದನ್ನ ಅರಿಸ್ಕೊಳ್ಳುವಂತ ಶಕ್ತಿ, ಅರಿಸ್ಕೊಳ್ಳುವಂತ ಜ್ಞಾನ ನನಗೆ ಕೊಡು. ಯಾಕಂದ್ರೆ ನಾನು ಸಾಲಗಾರನಾಗಿದ್ದ ಸಾಲ ಕೊಟ್ಟವನಿಗೆ ನಾನು ಸೇವಕನಾಗಿರ್ಬೇಕಾಗುತ್ತೆ. ನಾನು ಸೇವಕನಾಗಿರ್ಬೇಕು. ಅವನೇನಾದ್ರೂ ಅಂದ್ರೂ ಅನ್ಸ್ಕೊಂಡು ಬಿಡ್ಬೇಕಾಗುತ್ತೆ. ಒಂದ್ಸಾರಿ ಅವನೇನಾದ್ರೂ ಅಂದ್ರೂ ಅನ್ಸ್ಕೊಳ್ಬೇಕಾಗುತ್ತೆ. ಅನೇಕ ಸಾರಿ ಇವೆಲ್ಲ ನಡೆದು ಹೋಗಿದೆ. ಒಂದೊಂದು ಸಾರಿ ನಾನು ನನ್ನ ಜೀವಿತದಲ್ಲೇ ಹೊಸದಾಗಿ ಮದುವೆ ಆಗಿದ್ದೀನಿ. ನಾವು 1 ವಾರ ಆಗಿದೆ ಅಷ್ಟೇ ಮದುವೆ ಆಗಿ. ನಾನು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನೈಟ್ ಕರೆಂಟ್ ಬರೋದು. ಅವನು ಸಾಲ ಕೊಟ್ಟಿದ್ದಾನೆ, ನನಗೆ 1300 ರೂಪಾಯಿ ಸಾಲ ಕೊಟ್ಟಿದ್ದಾನೆ. ಆ 1300 ರೂಪಾಯಿಗೆ ನೈಟ್ ಕರೆಂಟ್ ಬರೋದು ಎಷ್ಟೊತ್ತಿಗೆ? 12 ಗಂಟೆಗೆ. 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಕರೆಂಟ್ ಇರುತ್ತೆ. ಅವನು ದುಡ್ಡು ತಗೊಂಡಿಲ್ವೇ, ಬಂದು ಕೆಲಸ ಮಾಡು, ನೀನೊಬ್ಬ ನಿಲ್ದಿದ್ರೆ ಆ ಕೆಲಸ ನಿಂತು ಹೋಗ್ತದೆ. ಹೊಸದಾಗಿ ಎಷ್ಟು ವಾರ? 1 ವಾರ ಆಗಿದೆ ಅಷ್ಟೇ. ಒಂದೇ 1 ವಾರ ಆಗಿದೆ ಮದುವೆ ಆಗಿ. ಹೆಂಡತಿನ ಬಿಟ್ಟು ಹೋಗ್ಬೇಕಾಯ್ತು. ಕಾರಣ ಅವನು ಸಾಲ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಆ ಮಿಷಿನ್ ಗ್ರೌಂಡ್ ಹೊಡಿತದೆ. ಎಲ್ಲಾದ್ರೂ ಟಚ್ ಮಾಡಂಗಿಲ್ಲ, ಗ್ರೌಂಡ್ ಹೊಡಿತದೆ. ಸರಿ ಮಾಡಿಸಂದ್ರೆ ಅವ್ನು ಸರಿ ಮಾಡಿಸ್ತಾ ಇಲ್ಲ. ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡ್ಬೇಕಿದೆ. ಎಲ್ಲ ಕಬ್ಬಣ ಮಿಷಿನ್ಗಳು, ಆ ಬಾಬಿನ್ಗಳು, ರೇಷ್ಮೆ ಬಾಬಿನ್ಗಳೇನು ಅಲ್ಲೇ ಮುಟ್ಟಬೇಕು, ಅಲ್ಲೇ ಎತ್ಕೋಬೇಕು. ಇನ್ನೆಲ್ಲಾದ್ರೂ ಸುಮ್ಮನೆ ಕೈಯೋ ಕಾಲ ಟಚ್ ಅಂತ ಬರ್ರಂತದೆ, ಗ್ರೌಂಡ್ ಹೊಡಿತದೆ. ಯಾಕೆ? ಅವನು ಸಾಲ ಕೊಟ್ಟಿದ್ದಾನೆ, ನಾನು ಸಾಲಗಾರನಾಗಿದ್ದೀನಿ, ಅವನಿಗೆ ಸೇವಕನಾಗಿದ್ದೀನಿ. ಮಧ್ಯರಾತ್ರಿಯಲ್ಲಿ ಹೋಗಿ ಅವನು ಕೆಲಸ ಮಾಡ್ಬೇಕಾಯ್ತು. ನಾನು ಹೊಸದಾಗಿ ಮದುವೆ ಆಗಿದ್ದೇನೆ. ಹೊಸದಾಗಿ ಮದುವೆ ಆಗಿದ್ರೆ ನೀನು ನೆಂಟಿ ಎಲ್ಲಿ ಹೊರಟೋಗ್ತಾರೆ, ಎಲ್ಲಿ ಹೋಗಳ ಮನೇಲಿ ಇರ್ತಾಳೆ, ಬಾರ ಕೆಲಸ ಮಾಡಿ. ಇವೆಲ್ಲ ನನ್ನ ಜೀವಿತದಲ್ಲಿ ನಡೆದೋಗಿದೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸಾಲ ಮಾಡೋ ಕೂಡ ಆಲೋಚನೆ ಮಾಡ್ಬೇಕು. ಅದನ್ನ ಬಗೆಹರಿಸ್ಕೋಬೇಕಾದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಆ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಅದನ್ನ ನಮ್ಗೆ ಸಲಹೆಗಳು ಕೊಡ್ತಾನೆ. ನಮ್ಗೆ ಬೇಕಾದದ್ದನ್ನು ದೇವರ ಹತ್ರ ಕೇಳಿ ಪಡೆಯಬೇಕು. ನಾವೇನ್ ಮಾಡ್ಬೇಕು? ದೇವರ ಹತ್ರ ಕೇಳ್ಬೇಕು. ಅಪ್ಪ, ನೀನೇ ನನಗೆ, ನೀನು ಬಿಟ್ರೆ ನನ್ಗೆ ಯಾರಿದ್ದಾರೆ? ಏನೋ ಕಷ್ಟದಲ್ಲಿ ಸಾಲ ಮಾಡಿದ್ದೀನಿ, ಅದನ್ನ ಬಗೆಹರಿಸ್ಕೊಳ್ಬೇಕು. ಮಾರ್ಗ ತೋರಿಸು, ನನ್ಗೆ ಮಾರ್ಗ ತೋರಿಸು. ಯಾಕಂದ್ರೆ ಈ ಲೋಕನೇ ಆತನು, ಈ ಲೋಕದಲ್ಲಿ ಸಕಲವೂ ಆತನು. ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ತನ್ನ ಮಗನು ದುಃಖದಲ್ಲಿ, ಬಾಧೆಯಲ್ಲಿ, ಶೋಧನೆಯಲ್ಲಿ ಸಾಲಗಾರನಾಗಿರುವುದು ದೇವರಿಗೆ ಇಷ್ಟ ಇಲ್ಲ. ಆತನು ಇಷ್ಟ ಪಡೋದಿಲ್ಲ. ಯಾಕೆಂದ್ರೆ ಆತನು ಯೆಹೋವ ಈರಾಗಿದ್ದಾನೆ, ಆತನಿಗೆ ಒದಗಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಇವತ್ತಿನಿಂದ ಒಂದು ಪ್ರವಾದನೆ ವಾಕ್ಯ ಅನ್ಕೊಳ್ರಿ. ಒಂದು ಪ್ರವಾದನೆ ವಾಕ್ಯ ಏನಂದ್ರೆ, ನಿಮ್ಗೆ ಎಷ್ಟು ಸಾಲ ಇದೆಯೋ ಅಷ್ಟು ಒಂದು ಪುಸ್ತಕದಲ್ಲಿ ಬರೆದಿಟ್ಟು ಅದಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಿ, ದೇವರೇ ಇಷ್ಟು ಸಾಲ ಇದೆ, ಇದನ್ನು ತೀರಿಸಬೇಕು. ಇದನ್ನು ತೀರಿಸಲಿಕ್ಕೆ ನೀನು ಯಾವ ರೀತಿ ಮಾರ್ಗ ಓಪನ್ ಮಾಡ್ತೀವಿ ಮಾಡು. ಈ ಸಾಲವೆಲ್ಲ ತೀರೋಗ್ಬೇಕು ಅಂತೇಳಿ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನ್ ಮಾಡ್ಬೇಕಂದ್ರೆ ಬರೆದಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡ್ರಿ. ಆತನ ಖಂಡಿತ ನೆರವೇರಿಸ್ತಾನೆ. 34ನೇ ಕೀರ್ತನೆ 10ನೇ ವಚನ ಏನ್ ಹೇಳ್ತದೆ? 34ನೇ ಕೀರ್ತನೆ 10ನೇ ವಚನ,
ಪ್ರಾಯದ ಸಿಂಹಗಳಾದರೂ ಹಾ. ಹೊಟ್ಟೆಗಿಲ್ಲದೆ ಹಸಿದಾವು. ಹಾ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ ಸಹೋದರರೇ, ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದೆ ಎಲ್ಲ ಮೇಲುಗಳು ಮಾಡ್ಲಿಕ್ಕೆ ಆತನು ಎಲ್ ಶಡಾಯ್ ದೇವರಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನು ಯೆಹೋವ ನಿಸ್ಸಿ ಜಯ ಕೊಡುವಂತ ದೇವರಾಗಿದ್ದಾನ್ರಿ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ದೇವರ ಸನ್ನಿಧಿಯಲ್ಲಿ ನಾವು ಬೇಡಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಬೇಡುವಾಗ ಆತನೇನ್ ಮಾಡ್ತಾನೆ, ಇನ್ನು 9ನೇ ವಚನದಲ್ಲಿ ಮೇಲೋ ಬಿ ಭಾಗ ನೋಡ್ರಿ, ಏನ್ ಹೇಳ್ತಾರೆ ಅಲ್ಲಿ? ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಹಲ್ಲೆಲೂಯಾ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ದೇವರ ಮಕ್ಕಳಾಗಿ ದೇವರಿಗೆ ಇಷ್ಟವುಳ್ಳವರಾಗಿ ನಾವು ಜೀವಿಸುವಾಗ ಆತನೇನ್ ಮಾಡ್ತಾನೆ, ಎಲ್ಲರಿಂದ ಬಿಡುಗಡೆ ಕೊಟ್ಟು, ಎಲ್ಲ ಸಾಲಗಳಿಂದ ಬಿಡುಗಡೆ ಕೊಟ್ಟು, ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಟ್ಟು, ಎಲ್ಲ ಶೋಧಗಳಿಂದ ಬಿಡುಗಡೆ ಕೊಟ್ಟು, ಪ್ರಿಯ ನನ್ನ ಸಹೋದರ ಆತನು ನಿನ್ನ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ನಾಮವನ್ನು ಅರ್ಥವನಾಗಿರೋದ್ರಿಂದ ಅವನು ಉತ್ತರಿಸುವೆನು. ನಿನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆತನು ಸದಾ ಸಿದ್ಧನಾಗಿದ್ದಾನೆ. ದೇವರ ನಾಮವನ್ನು ಅರ್ಥಕೋ, ದೇವರ ನಾಮವನ್ನು ಅರ್ಥಕೋ. ದೇವರು ನಿನ್ ಖಂಡಿತ ನಿನ್ನನ್ನು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. 37ನೇ ಕೀರ್ತನೆ 21ನೇ ವಚನ ಏನ್ ಹೇಳ್ತದೆ? 37:21. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ನೋಡ್ರಿ, ಇಲ್ಲಿ ಏನ್ ಹೇಳ್ತಾನೆ, ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ಅಂದ್ರೆ ನಾವು ಸಾಲ ಮಾಡಿದ ಮೇಲೆ ಆ ಸಾಲ ತೀರಿಸಬೇಕು. ಸಾಲ ತೀರಿಸಲಾರ್ದವನು ಅವನು ದುಷ್ಟನಾಗಿರ್ತಾನೆ. ನನ್ನ ಒಬ್ಬ ಸ್ನೇಹಿತನಿದ್ದ, ತರಕಾರಿ ವ್ಯಾಪಾರ ಮಾಡುವ ಸಂದರ್ಭದಲ್ಲಿ ಆ ಅಂಗಡಿಗಳವರು ನಂಬಿ ಸಾಲ ಕೊಡ್ತಾ ಇದ್ರು. ಆ ಸಾಲ ಕೊಡುವಾಗ ಅವನು ಏನ್ ಮಾಡ್ತಾ ಇದ್ದಾನಂದ್ರೆ, ಒಂದು ಹಸು ಕೊಟ್ಟು ಬಂದು ಮಾಡ್ತಾ 1000ದಿಂದ 5000 ತನಕ 10,000 ತನಕ ಸಾಲ ಮಾಡಿಬಿಡ್ತಾ ಇದ್ದ. ಒಂದೊಂದು ಅಂಗಡಿಯಲ್ಲಿ 10,000 ಸಾಲ ಮಾಡಿದ್ಮೇಲೆ ಅಂಗಡಿಗೆ ಹೋಗೋದು ಬಿಟ್ಬಿಡ್ತಾ ಇದ್ದ. ಇನ್ನೊಂದು ಅಂಗಡಿಗೆ ಹೋಗೋದು, ಅವ್ರು ಬಂದು ಕೇಳಿದ್ರೆ ಏನ್ ಮಾಡ್ತಾ ಇದ್ದ, ಗಲಾಟೆ ಮಾಡ್ಬಿಡುದು. ಹೋಗಯ್ಯ ಕೊಡ್ತೀನಿ, ದುಡ್ದಿದ್ದೀನಿ, ಹೋಗ, ಎಷ್ಟೋ ದುಡ್ದಿದ್ದೀನಿ, ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯ ಅನ್ನೋದು ರೋಪ್ ಹಾಕೋದು. ಅವ್ರು ಏನು ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಸುಮ್ಮನೆ ಹೊರಟೋಗ್ತಾ ಇದ್ರು. ಹೋಗಿ ನಿನ್ ಪಾಪದಲ್ಲಿ ನೀನು ಹೋಗ್ತೇವೆ. ಇವತ್ತಿಗೂ ಅದೇ ವ್ಯಾಪಾರದಲ್ಲೇ ಇದ್ದಾರೆ. ಇವತ್ತಿಗೂ ಹಂಗೆದನು ಒಂದು ವೃದ್ಧಿ ಆಗ್ಲಿಕ್ಕಾಗಲಿಲ್ಲ. ಆದ್ರೆ ನೀತಿವಂತರು ಪರೋಪಕಾರವಾಗಿ ಧರ್ಮ ಕೊಡುವರು. ಅಂದ್ರೆ ದೇವರ ಮಕ್ಕಳಾಗಿರುವಂತ ನಾವುಗಳು ಏನ್ ಮಾಡ್ಬೇಕು, ಪರೋಪಕಾರ ಮಾಡ್ಬೇಕು. ಪರೋಪಕಾರ ಮಾಡಿ ಏನ್ ಮಾಡ್ಬೇಕು, ದೇವರ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ಬೇಕು. ದೇವರ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕು. ಇನ್ನೊಂದು ವಿಷಯ, 2ನೇ ವಿಷಯ ಏನಂದ್ರೆ, ಸಾಲಗಾರನಾಗೋದಕ್ಕೆ ಕಾರಣ ಏನು? ಸಾಲಗಾರರಾಗೋದಕ್ಕೆ ಕಾರಣ ಏನಂತ ನಾವು ನೋಡುವಾಗ ಮಲಾಕಿ 3ನೇ ಅಧ್ಯಾಯದಲ್ಲಿ ನೋಡ್ರಿ, ಅಲ್ಲಿ ಏನ್ ಹೇಳ್ತದೆ, 8ನೇ ವಚನದಿಂದ ಓದಮ್ಮ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮ ಭಾಗ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ದೇವರಿಗೆ ಕೊಡುವಂತದ್ದನ್ನು ದೇವ್ರಿಗೆ ಕೊಡಬೇಕು. ಇದು ದೇವರ ಮಾತು. ಅನೇಕ ಸಾರಿ ಏನಾಗ್ತದಂದ್ರೆ, ಅನೇಕರು ದೇವರಿಗೆ ಕೊಡುವಂತದ್ದನ್ನ ಕೊಡೋದಿಲ್ಲ. ಯಾವಾಗ ಕೊಡೋಲ್ಲೋ ದೇವರಿಗೆ ಸಾಲಗಾರರಾಗ್ತಾರೆ. ದೇವ್ರಿಗೆ ಸಾಲಗಾರರಾದಾಗ ಏನ್ ಮಾಡ್ತಾನೆ, ದೇವರು ಮೌನ ಆದ್ರೆ ಮತ್ತೆ ಅವ್ರ ಲೋಕದಲ್ಲಿ ಕೂಡ ಸಾಲಗಾರರಾಗ್ತಾರೆ. ದೇವರಿಂದ ಕದ್ದುಕೊಳ್ತಾ ಇದೀವಿ ಅನೇಕರು. ನನ್ನ ಜೀವಿತದಲ್ಲಿ ಅನೇಕ ಸಾರಿ ನಾನು ನಿಜವಾಗಿ ಹೇಳ್ಬೇಕಂದ್ರೆ, ನಾನು ಇಂಡಿಪೆಂಡೆಂಟ್ ಆಗಿ ಆಚೆ ಬರುವ ತನಕ ಒಂದು ರೀತಿಯ ಸೇವೆ ಮಾಡ್ತಾ ಇದ್ದೆ. ಆಚೆ ಬಂದ ಮೇಲೆ ಒಂದು ಸಣ್ಣ ವಯಸ್ಸು
ಒಬ್ಬ ಸೇವಕನು ಒಂದು ಮಾತು ಹೇಳ್ದೆ. ನಾವೊಂದು ಇಬ್ಬರು ಸೇವಕರು ಹೋಗಿದ್ವಿ. ನಮ್ಗೆ ಹೇಗೆ ಕೇಳಿದ್ರ ಒಂದು ಕ್ವಶನ್, ನೀವು ದೇವರಿಗೆ ಕೊಡ್ತಾ ಇದ್ದೀರಾ? ನಿಮಗೆ ಬರುವಂತ ದೇವರು ಕೊಡುವಂತ ಸಂಬಳ ಆಗಲಿ, ಒಂದು ಕಾಣಿಕೆ ಆಗಲಿ, ಒಂದು ಯಾವುದೇ ರೀತಿಯಲ್ಲಿ ದೇವರು ನಿಮ್ಗೆ ಸಹಾಯ ಮಾಡುವಾಗ ಆ ಬರುವುದರಲ್ಲಿ ದೇವರ ಭಾಗ ನೀವು ತೆಗೀತಾ ಇದ್ದೀರಾ? ದೇವರ ದಶಮ ಭಾಗ ನೀವು ತೆಗೀತಾ ಇದ್ದೀರಾ? 1,000 ನಿಮ್ ಕೈ ಸಿಕ್ಕಿದ್ರೆ 100 ರೂಪಾಯಿ ತೆಗೆದು ನೀವು ಬೇರೆ ಕೊಡ್ತಾ ಇದೀಯಾ ಅಂತ ನಾನು ಕ್ವಶನ್ ಕೇಳಿದ್ರು. ನಾನು ನಿಜವಾಗಿ ಒಪ್ಕೊಂಡೆ, ನಾನು ಕೊಡ್ತಾ ಇಲ್ಲ. ಆದ್ರೆ ತೆಗಿತೀನಿ, ಬೇರೆ ಒಂದು ರೂಪದಲ್ಲಿ ಖರ್ಚು ಮಾಡಿ, ಹಾಗೆ ಬೇರೆ ರೀತಿ ಬೇರೆ ಖರ್ಚು ಮಾಡಿ ನೀನು. ಆದ್ರೆ ನಿನ್ನ ದಶಮ ಭಾಗ ತೆಗೆದು ನೀನು ಮತ್ತೊಬ್ಬರ ಸೇವೆಗೆ ಕೊಟ್ಟು ಅದು ಪ್ರಾರ್ಥನೆ ಮಾಡಿಸ್ಕೋಬೇಕು. ಆಗ ನೀವು ಪ್ರಾರ್ಥನೆ ಮಾಡಿಸ್ಕೊಡುವಾಗ ಅವರು ನಿನ್ನ ಬ್ಲೆಸ್ ಮಾಡುವಾಗ ಆ ಬ್ಲೆಸ್ಸಿಂಗ್ ನಿನ್ಗಿರುತ್ತೆ. ಮತ್ತು ನೀವು ಸಭೆಗಳಲ್ಲಿ ಕೊಡುವುದನ್ನು ಕಲಿಸಬೇಕು. ಯಾವಾಗ ನೀವು ಕೊಡುವುದನ್ನು ಕಲಿಸೋದಿಲ್ವೋ ಅವರು ಕೊಡದಾಗೆ ಅವರು ಕೂಡ ಸಾಲಗಳಲ್ಲಿ, ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ, ಶ್ರಮೆಗಳಲ್ಲಿ ಬಿದ್ದೋಗ್ತಾ ಇದ್ದಾರೆ. ಸಭೆಗಳು ಬಿದ್ದೋಗೋದಕ್ಕೆ ಕಾರಣ ಮೊದಲು ನೀನು ಕೊಡೋದನ್ನ ಕಲಿಸಬೇಕು ಅಂತ ಹೇಳುವಾಗ ನಾನು ಆವತ್ತೇ ತೀರ್ಮಾನ ಮಾಡಿ ಬಂದೆ. ಆವತ್ತಿನಿಂದ ನಾನು ಏನು ಈ ಭಾನುವಾರ ಕಾಣಿಕೆ ಏನ್ ಬರ್ತದೋ, ಇಲ್ಲ ಹೊರಗಡೆಯಿಂದ ನನ್ನ ಕಾಣಿಕೆ ಏನ್ ಸಿಗುತ್ತೋ ಅದೆಲ್ಲ ಅವತ್ತೇ ತೆಗೆದು ದೇವ್ರ ಭಾಗ ದೇವ್ರಿಗೆ ಕೊಟ್ಬಿಡ್ತೀನಿ. ದೇವ್ರ ಭಾಗ ದೇವ್ರಿಗೆ ಕೊಟ್ಟು ಅದು ಯಾರೋ ಸೇವಕರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿಸ್ಬೋದು. ಆದ್ರಿಂದ ಏನು ಬರ್ತದೋ ಅದರಲ್ಲೇ ತೃಪ್ತನಾಗಿ ಜೀವನ ಮಾಡ್ಲಿಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದೇನೆ. ಅದೇ ಇಲ್ಲಿ ಹೇಳ್ತಾ ಇದ್ದಾನೆ, ಏನು ನೀವು ನನ್ನಿಂದ ಕದ್ದುಕೊಂಡಿದ್ದೇವೆ. ಏನು ಕದ್ದುಕೊಂಡಿದ್ರಿ? ನನಗೆ ಬರುವ ಪ್ರತ್ಯೇಕಿಸವಾದ ಪದಾರ್ಥ ಅಂದ್ರೆ ಬೆಳೆಗಳಲ್ಲಿ ಯಾವುದೇ ಒಂದು ಬೆಳೆ ಆಗ್ಲಿ, ಪದಾರ್ಥ ಮತ್ತು ದಶಮ ಭಾಗ ನನಗೋಸ್ಕರ ಪ್ರತ್ಯೇಕಿಸಬಹುದಾದ ಪದಾರ್ಥ, ಇವುಗಳನ್ನು ನೀವು ಅಂದ್ರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳೋರಾದ ಕಾರಣ. ಈ ಜನಾಂಗ ಅಂದ್ರೆ ಎಲ್ಲರೂ ಸೇರಿಸಿ ಹೇಳ್ತಾ ಇದ್ದೇನೆ ದೇವರು, ನನ್ನನ್ನು ನಿನ್ನನ್ನು ಎಲ್ಲರೂ ಸೇರಿಸಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ, ನಾವು ಸಾಲಗಾರರಾಗದೆ ನಾವು ಸ್ವತಂತ್ರರಾಗಿ ಆಶೀರ್ವದಿಸಲ್ಪಟ್ಟಂತ ಕುಟುಂಬಗಳಾಗಿ ಆಶೀರ್ವದಿಸಲ್ಪಟ್ಟ ಜನಾಂಗವಾಗಿ ಜೀವಿಸ್ಬೇಕಂದ್ರೆ ದೇವರ ಭಾಗವನ್ನ ದೇವ್ರು ಕೊಟ್ಬಿಡ್ಬೇಕು. ದೇವರು ಏನು ನಮ್ಗೆ ನಿಯಮ ಮಾಡಿದನೋ, ಮನೆ ಒಬ್ರು ನನಗೆ ಹೇಳ್ತಾ ಇದ್ರು, ನಾನು ನಿಜವಾಗ್ಲೂ ಹೋಗಿದ್ದೆ 5,000 ಖರ್ಚು ಮಾಡಿ ಒಂದು ಬೈಬಲ್ ಸ್ಟಡಿಗೆ ಹೋದೆ. 2 ದಿವಸಕ್ಕೆ 3,500 ಫೀಸು ಮತ್ತೆ ಕಾಣಿಕೆ ಅದೆಲ್ಲ ಸೇರಿ 5,000 ಆಯ್ತು. ಅವರು ನನ್ಗೊಂದು ಕ್ವಶನ್ ಎಲ್ರಿಗೂ ಹೇಳಿದ್ರು, ಸೇವಕರಿಗೆ ಎಲ್ರು ಹೇಳಿದ್ರು, ಒಬ್ಬರಿಗೆ 20,000 ಸ್ಯಾಲರಿ ಬರ್ತಾ ಇದೆ, 20,000 ಅವರು ದಶಮ ಭಾಗ ಕೊಡಕ್ ಆಗ್ತಾ ಇಲ್ಲ, 20,000 ಕುಟುಂಬಕ್ಕೆ ಸಾಕಾಗ್ತಾ ಇಲ್ಲ. ನಾನು ಕೊಡಕ್ಕಾಗಲ್ಲ, ನನಗೆ ಸಾಕಾಗ್ತಾ ಇಲ್ಲ, ನನ್ಗಿನ್ನೂ ಹೆಚ್ಚಾಗಿ ಬಂದ್ರೆ ಕೊಡ್ತೀನಿ ಅಂತ. ಆವಾಗ ಆ ಸೇವಕರು ಹೇಳ್ದಂತೆ, 20,000 ಅಂತ ಯಾಕೆ ಅನ್ಕೊಳ್ತೀನಿ ನೀನು? 20,000 2,000 ದಶಮ ಭಾಗ ತೆಗಿಬೇಕು. ಆಮೇಲೆ ನಿಮ್ಗೆ ಎಷ್ಟಿರುತ್ತೆ ಅದ್ರ 18,000 ಸ್ಯಾಲರಿ ಅಂತ ಖರ್ಚು ಮಾಡು. 20,000 ಅಂತ ಖರ್ಚು ಮಾಡಬೇಡ ನೀನು. 18,000 ನಂದು, 2,000 ದೇವರು ಅಂತೇಳಿ 18,000 ಅಂತ ಅದನ್ನೇ ಸೀಮಿತವಾಗಿ ಖರ್ಚು ಮಾಡು. ಆ 2,000 ದೇವ್ರ ಸೇವೆಗೆ ಕೊಟ್ಟು ನೋಡು, ನಿನ್ನ ಆಶೀರ್ವಾದ ಮಾಡ್ತಾನೆ ಇಲ್ವೋ. ದೇವ್ರ ಭಾಗ ನೀನು ಕೊಟ್ಟು ನೋಡು, ನಿನ್ನ ಆಶೀರ್ವಾದ ಮಾಡ್ತಾನೆ. ಪರೀಕ್ಷೆ ಮಾಡು. ಕೆಲವು ದಿವಸಗಳಲ್ಲೇ ನಿನ್ನ ಸ್ಥಿತಿಗತಿಗಳನ್ನ ಬದಲು ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಅವ್ರ ಪ್ರೇರೆ ಇದು ನಾವು ಅನುಭವಿಸಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ. ಅಂದ್ರೆ ನಾವು ಆತನಿಗೆ ಕೊಟ್ಟು ಅನುಭವದಿಂದ ತಿಳಿದುಕೊಳ್ಳುವಾಗ ಆತನು ಕೊಡ್ತಾನೆ ಇಲ್ವೋ ನಾವು ಪರೀಕ್ಷೆ ಮಾಡಿ ಖಂಡಿತ ಆತನು ಎಲ್ಲಾ ಸಾಲಗಾರನಿಂದ ಸಾಲ ತೀರಿಸಿ ಆತನೇನು ಮಾಡ್ತಾನೆ, ನಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ, ನಮ್ಮನ್ನು ರಕ್ಷಿಸಲು ಶಕ್ತನಾಗಿದ್ದಾನೆ. ನಿನ್ ಕೆಲಸ ಕೊಟ್ಟಿದ್ಯಾರು? ನಿನ್ಗೆ ಕೆಲಸ ಕೊಟ್ಟಿದ್ಯಾರು? ದೇವ್ರು. ನೀನ್ ಕೆಲಸ ದೇವ್ರು ಕೊಟ್ಟಂತ ಕೆಲಸ. ನಿನ್ಗೆ ಆರೋಗ್ಯ ಕೊಡ್ತಾರೆ ಯಾರು? ದೇವ್ರು. ನೀನು ಆರೋಗ್ಯ ಕೊಟ್ರೆ ಮಾತ್ರ ತಾನೇ ನೀನ್ ದುಡಿಯಕ್ಕೆ ಹೋಗೋದು. ತಲೆನೋವು ಬಂದ್ರೆ ಹೋಯ್ತು. ಅವತ್ತು ನೀನು 50,000 1,00,000 ಸ್ಯಾಲ್ರಿ ಇಲ್ಲಿ, 1,00,000 ಸ್ಯಾಲ್ರಿ ಅಂದ್ರೆ 3,000 ಚಿಲ್ಲರೆ ಇರುತ್ತೆ ದಿನಕ್ಕೆ. ಒಂದು ದಿವಸ ನಿನ್ ತಲೆನೋವು ಅಂದ್ರೆ ನೀನ್ ಹಾಸ್ಪಿಟ್ಲಿಗೆ ಅವತ್ತು ಕೆಲ್ಸಕ್ಕೆ ಹೋಗ್ಲಿಂದ 3,000 ಚಿಲ್ಲರೆ ನಿಂಗೆ ಲ್ಯಾಪ್ಸ್ ಆಗುತ್ತೆ. ಮತ್ತೆ ಹಾಸ್ಪಿಟ್ಲ್ಗೆ ಹೋಗೋದು 500,000 ಸ್ಕ್ಯಾನಿಂಗ್ ಅದು ಇದು ಅಂತಾರೆ. ಒಂದು ದಿವಸಕ್ಕೆ ನೀನು 4,500 ಕಳ್ಕೊಳ್ತೀಯ.
ಅದೇ ದೇವ್ರ ಭಾಗ ದೇವ್ರು ಕೊಟ್ಬಿಟ್ರೆ ದೇವ್ರ ಏನ್ ಮಾಡ್ತಾನೆ, ನಿಂಗೆ ಆರೋಗ್ಯನೂ ಕೊಡ್ತಾನೆ, ಆಯಸ್ಸು ಕೊಡ್ತಾನೆ, ಸಮಾಧಾನ ಕೊಡ್ತಾನೆ, ಜ್ಞಾನನೂ ಕೊಡ್ತಾನೆ. ಯಾವ ರೋಗ ನಿನ್ನ ತಾಗದಾಗೆ ದೇವ್ರು ಕಾಪಾಡ್ತಾನೆ. ದೇವರಿಗೆ ಕೊಡುವುದನ್ನ ನಾವೇನ್ ಮಾಡ್ಬೇಕು, ದೇವ್ರು ಕೊಟ್ಟು ನಾವು ದೇವರಿಂದ ಆಶೀರ್ವಾದ ಹೋಗ್ಬೇಕು. ಯಾಕಂದ್ರೆ ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ಅವನನ್ನು ಉದ್ಧರಿಸು. ದೇವರು ಕೊಡಬಲ್ಲನು. ಆತನ ಆಜ್ಞೆನ ಕರೆಕ್ಟ್ ಆಗಿ ನಡ್ಕೊಂಡು ಹೋದ್ರೆ, ಪಾಲಿಸುವುದಾದ್ರೆ ಆತನು ನನ್ನನ್ನು ಉದ್ಧರಿಸ್ತಾನೆ, ಅಭಿವೃದ್ಧಿ ಪಡ್ತಾನೆ. ಹಾಗಾಗಿ ಇದೆಲ್ಲ ಮಾಡಿಕೊಂಡು ನೀನು ಕಷ್ಟ ಬಂತ, ನಿನ್ನ ಶೋಧನೆ ಬಂತ, ಭಯಪಡಬೇಡ. ಆತನು ಒಂದು ಮಾತು ಹೇಳುವ ಆತನಾಗಿದ್ದಾನೆ. ಕೊನೆಯದಾಗಿ ಏನ್ ಹೇಳ್ತಾ ಇದ್ದಾನೆ, 24ನೇ ಅಧ್ಯಾಯ, ಜ್ಞಾನೋಕ್ತಿ 24ನೇ ಅಧ್ಯಾಯ 7ನೇ ವಚನ ನೋಡು, 16ನೇ ವಚನ. ಜ್ಞಾನೋಕ್ತಿ 24ನೇ ಅಧ್ಯಾಯ 16ನೇ ವಚನ. ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ನೋಡ್ರಿ, ದೇವರ ವಾಕ್ಯಾನುಸಾರವಾಗಿ ನೀನು ನಡ್ಕೊಂಡು, ಶಿಷ್ಟನಾಗಿ ದೇವರ ವಾಕ್ಯಾನುಸಾರವಾಗಿ ನಡ್ಕೊಂಡು ನೀನು 7 ಸಾರಿ ಬಿದ್ದರೂ ಕೂಡ ದೇವ್ರ ಮೇಲೆ ಕ್ಲಿಪ್ ಮಾಡ್ತಾನೆ. ಅದೇ ದೇವರ ಆಜ್ಞೆ ಮೀರಿ ನಡೆಯುವಂತವನು ದುಷ್ಟನು ಅಂತಾನೆ. ಆ ದುಷ್ಟನು 1 ಸಾರಿ ಬಿದ್ರೆ ಅವ್ನು ಮತ್ತೆ ಹೇಳಕ್ಕಾಗಲ್ಲ. 1 ಸಾರಿ ಬಿದ್ರೆ ಹೇಳಕ್ಕಾಗಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಕಷ್ಟಗಳು ಬಂದಾಗ ಸೇವಕರ ಹತ್ರ ಹೋಗಿ, ಸೇವಕರ ಹತ್ರ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಸಲಹೆ ಮೇರೆಗೆ ಮುಂದುವರಿಬೇಕು. ಎರಡನೇದಾಗಿ ನಿಮ್ಮ ಸಾಲಗಳು ಬಗೆಹರಬೇಕಂದ್ರೆ, ಎಷ್ಟು ಸಾಲ ಇದೆಯೋ ಅದು ಇವತ್ತೇ ಬರೆದಿಟ್ಟು ಅದರ ಮೇಲೆ ಕಟ್ಟು, ದೇವರೇ ಇಷ್ಟು ಸಾಲ ಇದೆ, ಇಷ್ಟು ಸಾಲಗಳಿಂದ ನಾನು ಬಿಡುಗಡೆ ಕೊಡು ಅಂತ ನೀನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಆತನ ಸನ್ನಿಧಿಯಲ್ಲಿ ಮೊರೆ ಇಡು. ಖಂಡಿತ ಆತನ ಎಲ್ಲ ನಿನ್ನ ಸಾಲಗಳೆಲ್ಲ ಆತನ ತೀರಿಸ್ತಾನೆ. ಮೂರನೇದಾಗಿ ದೇವರಿಂದ ನೀನು ಏನು ಕದ್ಕೊಳ್ತಾ ಇದೆಯೋ ಅದು ದೇವರ ಸೊತ್ತು, ದೇವರು ಕೊಟ್ಟು ಬಿಡು. ಕೊಟ್ಟು ಪರೀಕ್ಷೆ ಮಾಡು, ಆತನ ಆಶೀರ್ವಾದ ಮಾಡ್ತಾನೆ. ಆತನ ಏನ್ ಹೇಳ್ತಾನೆ, ನೀನು ಕೊಟ್ಟು ಪರೀಕ್ಷೆ ಮಾಡು, ನೀನು ಕೊಡುವಾಗ ನಾನು ಪರಲೋಕದ ಬಾಗಿಲು ಓಪನ್ ಮಾಡ್ತೀನಿ, ನಿನ್ನ ಮನೆ ಹಿಡಿಯಲಾರದಷ್ಟು ಸುವರ್ಗಳನ್ನ ನಾನು ಸುರಿಸ್ತೀನಿ, ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಆತನ ವಾಗ್ದಾನ ಮಾಡುವ ಆತನಾಗಿದ್ದಾನೆ. ಆತನ 1 ಸಾರಿ ವಾಗ್ದಾನ ಮಾಡಿದ ಮೇಲೆ ಆ ವಾಗ್ದಾನ ಆತನ ಕೂಡ ಹಿಂದಕ್ಕೆ ತೆಗಿಯೋದಿಲ್ಲ, ಅದನ್ನು ಮಾಡ್ತಾನೆ ಇರ್ತಾನ್ರಿ. ಆದ್ರಿಂದ ನಾವೇನಾಗಿರ್ಬೇಕಂದ್ರೆ, ದೇವರಿಗೆ ಒಳಗಾಗಿ, ದೇವರಿಗೆ ಇಷ್ಟವುಳ್ಳವರಾಗಿ ನಾವು ಜೀವಿಸಬೇಕು. 9ನೇ ಕೀರ್ತನೆ 10ನೇ ವಚನ ಏನ್ ಹೇಳುತ್ತೆ, 9ನೇ ಕೀರ್ತನೆ 10ನೇ ವಚನ, ಯೆಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು, ಯಾಕೆಂದ್ರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವನಲ್ಲ. ಹಾಲೆಲೂಯ. ಯಾಕೆಂದ್ರೆ ನಿನ್ನ ಮೊರೆ ಹೋಗೋರನ್ನ ನೀನು ಕೈ ಬಿಡುವುದಿಲ್ಲ. ದೇವರ ಮೊರೆ ಯಾರು ಹೋಗ್ತಾರೋ ಅವರು ದೇವ್ರು ಎಂದಿಗೂ ಕೈ ಬಿಡುವುದಿಲ್ಲ. ಮನುಷ್ಯರ ಹತ್ರ ಹೋದ್ರೆ ಅವ್ರು ಗೇಲಿ ಮಾಡ್ತಾರೆ, ಇಲ್ಲ ಬೈಬೋದು, ನಗ್ಬೋದು, ಅಪಹಾಸ್ಯ ಮಾಡ್ಬೋದು. ಅದರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ, ಅಯ್ಯೋ ನನ್ನ ಮಗಳು, ನನ್ನ ಮಗ ನನ್ನ ಹತ್ರ ಬಂದಿದ್ದಾರೆ, ಅವ್ರ ಕಷ್ಟ ಏನೋ ನಾನು ನೋಡಿ ಬಗೆಹರಿಸಬೇಕೆಂಬುದಾಗಿ ಆತನ ಏನ್ ಮಾಡ್ತಾನೆ, ಎಲ್ಲ ಕಷ್ಟಗಳಿಂದ ಆತನ ಬಗೆಹರಿಸಲಿಕ್ಕೆ ಶಕ್ತನಾಗಿದ್ದಾನೆ ಅಂತ. ದೇವಾದಿ ದೇವರಿಗೆ ಸ್ತೋತ್ರವಾಗ್ಲಿ. ಖಂಡಿತವಾಗ್ಲೂ ನನ್ನ ಸಹೋದರಿ, ನಮ್ಮ ದೇವ್ರು ಒಳ್ಳೆಯವನ್ರಿ. ಆ ಒಳ್ಳೆಯ ದೇವರನ್ನ ನಾವು ಸ್ಮರಿಸುವಾಗ, ಆ ಒಳ್ಳೆ ದೇವರ ಮಾರ್ಗದಲ್ಲಿ ನಾವು ಜೀವಿಸುವಾಗ ಆತನು ಖಂಡಿತವಾಗಿ ಪ್ರತಿಯೊಂದು ಸಮಸ್ಯೆಗಳಿಂದ ಆತನ ಬಿಡುಗಡೆ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ನಾಮವನ್ನು ಅರ್ಥವನಾಗಿರೋದ್ರಿಂದ ಅವನನ್ನು ಸತ್ಯವಾದ ದೇವರು, ನಿಜವಾದ ದೇವರು. ಆತನಿಗೆ ಹಲವಾರು ಹೆಸರುಗಳಿದೆ, ದೇವರಿಗೆ ಹಲವಾರು ಹೆಸರುಗಳಿದೆ. ಪ್ರತಿಯೊಂದು ಹೆಸರನ್ನು ಕೂಡ ಆತನ ಏನ್ ಮಾಡ್ತಾನೆ, ಅದ್ರಿಗೊಂದು ಗೂಢಾರ್ಥ ಇಟ್ಟಿದ್ದಾನೆ. ಆ ಗೂಢಾರ್ಥ ಮುಖಾಂತರ ನನ್ನನ್ನ ಆತನ ಆಶೀರ್ವಾದ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದೇನೆ. ಆತನಿಗೆ ಅಸಾಧ್ಯವಾದದ್ದು ಯಾವಲ್ಲ. ದೇವರಿಗೆ ಅಸಾಧ್ಯವಾದದ್ದು ಈ ಭೂ ಪ್ರಪಂಚದಲ್ಲಿ ಏನೂ ಇಲ್ಲ. ಅಂದು ಫ್ಯಾಕ್ಟ್ರಿಗೆ ಹೋಗುವಾಗ, ನಾನು ಹೋಗುವಾಗ ಮಧ್ಯರಾತ್ರಿ ಹೋಗಿ ಕೆಲಸ ಮಾಡುವಂತ ಸಮಯದಲ್ಲಿ ದೇವರು ಮೊರೆ ಇಟ್ಟೆ. ಆ ಕೆಲಸದಿಂದ ಬಿಡಿಸ್ಬಿಟ್ಟ, ಆ ಊರನ್ನ ಬಿಡಿಸ್ಬಿಟ್ಟ. ಅದು ಯಾವುದು ಬೇಡ ನಿನ್ಗೆ ಅಂತೇಳಿ ಮತ್ತೊಂದು ಕಡೆ ತಗೊಂಡು ಬಂದೆ. ಮತ್ತೊಂದು ಸಾರಿ ನಾನು ಶೋಧನೆಯಲ್ಲಿ ಬಿದ್ದೆ, ಮತ್ತೊಂದು ಸಾರಿ ಸಾಲಗಳಾಗದೆ, ಮತ್ತೊಂದು ರೀತಿಯಲ್ಲಿ ನಾನು ಎಷ್ಟೋ ಕಷ್ಟಗಳಲ್ಲಿ ಅನುಭವಿಸಿದೆ. ಆದರೆ ದೇವರು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ.
ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರ ಸೇವಕರು ಹೇಳಿದ ಮಾತನ್ನು ನಾನು ಫಾಲೋ ಮಾಡ್ತಾ ಇದ್ದೆ. ಅದೇ ರೀತಿಯಲ್ಲಿ ದೇವರ ಸೇವಕರು ಯಾವಾಗ ಫಾಲೋ ಅಪ್ ಮಾಡಿ ಅವರ ಜೊತೆಯಲ್ಲಿ ಸಾಧ್ಯವಾದಷ್ಟು ಫ್ರೀ ಸಿಕ್ಕಿದಾಗೆಲ್ಲ ಕೆಲಸ ಬಿಟ್ಟ ಮೇಲೆ ಅವ್ರ ಜೊತೆಯಲ್ಲಿ ಸೇವೆ ಕೂಡ ಹೋಗ್ತಾ ಇದ್ದೆ. ದೇವರೇನು ಮಾಡಿದ, ಅವತ್ತು ಅವರ ಆ ಒಂದು ದೇವರ ಸೇವಕರ ಮಾತು ನಾನು ಕೇಳಿ ಆ ಮಾತಿಗನುಸಾರವಾಗಿ ನಾನು ಜೀವಿಸಿದ್ದರಿಂದ ದೇವರೇನು ಮಾಡಿದ, ಇವತ್ತು ಆತನ ಸೇವೆ ಮಾಡಲಿಕ್ಕೆ ನನಗೂ ಒಂದು ಒಳ್ಳೆ ಅವಕಾಶ ಕೊಟ್ಟು ಒಂದು ಒಳ್ಳೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಈ ಒಂದು ಸಾಕ್ಷಿ ಅನ್ನೋ ರೀತಿಯಲ್ಲಿ, ನಿಮಗೆ ಈ ಒಂದು ಸ್ವಾರ್ಥ ಸಾರೋ ರೀತಿಯಲ್ಲಿ ದೇವ್ರನ್ನ ನಾನು ಆರಿಸ್ಕೊಂಡಿದ್ದೇನೆ. ಆತನು ನಿಮ್ಮನ್ನು ಹಾಗೆ ಆರಿಸಿಕೊಳ್ಳಿಕ್ಕೆ, ಪ್ರಿಯ ನನ್ನ ಸಹೋದರ, ನಿನ್ನನ್ನು ಹಾಗೆ ಆರಿಸ್ಕೊಳ್ಳಿಕ್ಕೆ ಆತನ ಸಿದ್ಧನಿದ್ದಾನೆ. ಆತ ನಿನ್ನ ಕಡೆ ಕೈ ಚಾಚಿದ್ದಾನೆ, ನಿನ್ನ ಕರೀತಾ ಇದ್ದಾನೆ. ನೀನು ತುಕಿ ಹೋಗ್ಕೊಡು, ಆತನ ಆಜ್ಞೆಗೆ ವಿಧೇಯನಾಗು, ಆತನ ಹೇಳಿದಂತೆ ನೀನು ಮಾಡು. ಖಂಡಿತ ಆತನ ಏನ್ ಮಾಡ್ತಾನೆ, ನಿನ್ನ ಆಶೀರ್ವದಿಸ್ತಾನೆ. ಪ್ರಿಯ ನನ್ನ ಸಹೋದರಿ, ಏಸಪ್ಪ ಹೇಳಿದ ಮಾತ್ರ ಪ್ರಕಾರ ನೀನು ನಡ್ಕೋ, ಆತನು ಇಷ್ಟದಂತೆ ನೀನು ನಡ್ಕೋ, ಆತನು ಏನ್ ಹೇಳಿದ ಅದ್ರ ಪ್ರಕಾರ ನೀನು ಮಾಡು. ಆ ಸ್ತ್ರೀಯ ಸಾಲದಿಂದ ಬಿಡಿಸಿದ ದೇವರು ಆಕೆಗೆ ಒಂದು ವ್ಯಾಪಾರ ಕೊಟ್ಟು ನೋಡ್ರಿ. ಆ ಸಾಲ ಬಿಡಿಸಿದ್ದಲ್ಲದೆ ವ್ಯಾಪಾರ ಕೊಟ್ಟು ಅವರು ಎಣ್ಣೆ ವ್ಯಾಪಾರಿಗಳಾಗ್ಬಿಟ್ಟು ಇವತ್ತಿಗೂ ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡ್ಬೇಕು, ದೇವರ ಮಾತು ಕೇಳಬೇಕು. ನಮ್ಮ ದೇವರು ಯಾರು? ಯೆಹೋವ ಈರೆ. ಯೆಹೋವ ಈರೆ ನಿನ್ನ ಎಲ್ಲ ಕೊರತೆ ನೀಗಿಸಲಿಕ್ಕೆ ನಿನ್ ಬೇಕಾದನ್ನು ಒದಗಿಸುವಂತ ದೇವರು. ಅಬ್ರಹಾಮನಿಗೊಂದು ಕುರಿ ಬೇಕಾಗಿತ್ತು, ತನ್ನ ಮಗನ ಬಲಿ ಕೊಡ್ಬೇಕಂತ ದೇವ್ರು ಕೇಳ್ತಾನೆ, ಮಗನ ಬಲಿ ಕೊಡಬೇಡ ಅಂತ ಹೇಳ್ತಾನೆ. ಮತ್ತೆ ಅಲ್ಲಿ ಯಜ್ಞವೇದಿ ಕಟ್ಟಿಬಿಟ್ಟಿದ್ದಾರೆ, ಅಲ್ಲಿ ಆರಾಧನೆ ಮಾಡಬೇಕಾಗಿದೆ, ಅದು ಹಾಗೆ ಬಿಟ್ಟು ಬರಂಗಿಲ್ಲ. ಅವಾಗ ದೇವ್ರೇನ್ ಮಾಡ್ದ, ಅಲ್ಲೇ ಪದಿಯಲ್ಲಿ ಒಂದು ಕುರಿಯನ್ನು ಒದಗಿಸಿಕೊಟ್ಟು ಅಲ್ಲಿ ಯಜ್ಞವನ್ನು ಸಮರ್ಪಿಸಲಿಕ್ಕಾಗುತ್ತೆ. ಕುರಿ ಒದಗಿಸಿಕೊಟ್ಟಂತ ಯೆಹೋವ ಈರೆ ದೇವರು ಇವತ್ತು ನಿನಗೂ ಕೂಡ ಆತನು ಎಲ್ಲವನ್ನು ಒದಗಿಸಿಕೊಡ್ತಾನೆ. ನಮ್ಮ ದೇವರು ಯಾರು? ಅವನು ನನ್ನಲ್ಲಿ ಆಸಕ್ತನಾಗಿರೋದು ಅವನು ರಕ್ಷಿಸುವೆನು, ನನ್ನ ನಾಮವನ್ನು ಅರ್ಥವನಾಗಿರೋದ್ರಿಂದ ಅವನನ್ನ ನಾನು ಉದ್ಧರಿಸ್ತೇನೆ. ಹಾಲೆಲೂಯ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆ ಕಾರಣ ಮಾಡ್ತಾನೆ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆ ಕಾರಣ ಮಾಡ್ತಾನ್ರಿ. ಹಾಗಾಗಿ ಆ ಒಳ್ಳೆ ದೇವರು ನಂಬ್ರಿ, ಆ ಒಳ್ಳೆ ದೇವರ ಮಾತುಗಳು ಕೇಳ್ರಿ. ಆ ಒಳ್ಳೆ ದೇವರ ಮಾತಿಗೆ ಅನುಸಾರ ನೀವು ನಡೆಯುವುದಾದರೆ ನಿಮ್ಮೆಲ್ಲ ಕೊರತೆಗಳನ್ನು ನೀಗಿಸಿ ಆತನನ್ನ ನಿನ್ನನ್ನು ಉದ್ಧರಿಸಲಿಕ್ಕೆ ಶಕ್ತನಾಗಿದ್ದಾನೆ ಅಂತ ದೇವಾದಿ ದೇವರಿಗೆಲ್ಲ ಮಹಿಮೆ ಉಂಟಾಗ್ಲಿ. ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ಸ್ತೋತ್ರ ವಂದನೆಯಪ್ಪ. ಹೌದು ಸ್ವಾಮಿ, ಅವನು ನನ್ನ ನಾಮವನ್ನು ಅರ್ಥವನ್ನಾಗಿರೋದು ಅವನನ್ನು ಉದ್ಧರಿಸುವೆನು. ಹೌದು ಸ್ವಾಮಿ, ನಿನ್ನ ನಾಮವನ್ನು ನಾವೆಲ್ಲರೂ ಅರ್ಥಕೊಂಡಪ್ಪ, ನಿನ್ನಿಂದ ಉದ್ಧಾರ ಆಗುವಂತೆ, ಅಭಿವೃದ್ಧಿ ಹೊಂದಲಿಕ್ಕಾಗುತ್ತೆ ದೇವರೇ. ಈ ಲೋಕದಲ್ಲಿ ಅಪ್ಪ ಹೆಚ್ಚು ಕಡಿಮೆ ಏನಿಲ್ಲ ಸ್ವಾಮಿ, ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಪ ನಾವು ದಾರಿ ತಪ್ಪಿರಾಗಿರ್ತೇವೆ. ಆದರೂ ನಿನ್ನ ನಾಮನ ಅರ್ಥ ನಿನ್ನ ಸನ್ನಿಧಿಗೆ ಬರುವಾಗ, ನೀನು ಹೇಳಿದ ಮಾತುಗಳು ಕೇಳುವಾಗ ಎಲ್ಲಗಳನ್ನು ಬಿಡಿಸಿ, ಸಾಲಗಳನ್ನು ಬಿಡಿಸಿ, ಸಮಸ್ಯೆಗಳನ್ನು ಬಿಡಿಸಿ, ಕಷ್ಟಗಳನ್ನು ಬಿಡಿಸಿ ಅಪ್ಪ, ಶೋಧನೆಗಳನ್ನು ಬಿಡಿಸಿ ಎಲ್ಲರಿಂದ ನೀನು ಕಾಪಾಡಲಿಕ್ಕೆ ಶಕ್ತರಾಗಿರೋದ್ರಿಂದ ಅಪ್ಪ ಪ್ರತಿಯೊಬ್ಬರ ಸಮಸ್ಯೆಗಳು ಆಲಿಸಿ ಅಪ್ಪ. ಆ ಸ್ತ್ರೀ ನಿನ್ನ ಹತ್ರ ಬಂದು, ಸೇವಕರ ಹತ್ರ ಬಂದು ಸಲಹೆ ಕೇಳುವಾಗ ಸೇವಕರು ಹೇಳಿದ ಹಾಗೆ ನಡೆದುಕೊಂಡ್ರು ಸ್ವಾಮಿ. ಅದೇ ರೀತಿ ಪ್ರತಿಯೊಬ್ಬರು ತಮ್ಮ ತಮ್ಮ ಸೇವಕರ ಹತ್ರ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ ಅದರ ಪ್ರಕಾರ ನಡೆಯುವಂತೆ, ಆಶೀರ್ವದಿಸಲ್ಪಡುವಂತೆ ನೀವು ತಾನೇ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್. ಆಮೆನ್. ಆಮೆನ್.